ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. 112 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳೆಲ್ಲ ಮನೆ ಸೇರಿ 15 ದಿನ ಆಗ್ತಾ ಬರ್ತಾ ಇದೆ. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಬರೋಬ್ಬರಿ 4 ತಿಂಗಳುಗಳ ಕಾಲ ಬಿಗ್ ಬಾಸ್ ಅನ್ನ ತಮ್ಮನೆಯ ಶೋ ಅನ್ಕೊಂಡಿದ್ದ ವೀಕ್ಷಕರಿಗೆ ಸ್ವಲ್ಪ ಬೇಸರ ಆಗ್ತಾ ಇದೆ. ಬಿಗ್ ಬಾಸ್ ಗುಂಗಿನಿಂದ ಇನ್ನೂ ಹೊರಬರದೇ ಇದ್ರೂ ನಿಧಾನಕ್ಕೆ ಬದಲಾಗ್ತಾ ಇದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯ ಕೆಲವು ಸ್ಪರ್ಧಿಗಳು ಮಾತ್ರ ಇನ್ನು ಬಿಗ್ ಬಾಸ್ ಮನೆಯ ಫೀಲ್ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತಿಲ್ಲ. ಬಿಗ್ ಬಾಸ್ ಅನ್ನೋದು ತಮ್ಮ ಬದುಕಿಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅನ್ನೋದನ್ನ ಎಳೆಯಾಗಿ ಹೇಳಿಕೊಂಡಿದ್ದಾರೆ. ಅದರಲ್ಲೂ ಮ್ಯೂಟೆಂಟ್ ರಘು ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಅತ್ಯುತ್ತಮವಾಗಿ ಎಲ್ಲರ ಮುಂದೆ ತೆರೆದಿಡೋ ಕೆಲಸ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ರಘು ಹೇಗಿದ್ರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ರಘು ಹೇಗಿದ್ದಾರೆ, ಬಿಗ್ ಬಾಸ್ನಿಂದ ಏನೆಲ್ಲ ಕಲಿತರು, ಬಿಗ್ ಬಾಸ್ ಏನೆಲ್ಲ ಕೊಡ್ತು, ಬಿಗ್ ಬಾಸ್ನ ಅಸಲಿ ಸತ್ಯ ಏನು ಅನ್ನೋದನ್ನ ಒಂದೊಂದಾಗಿ ವಿಡಿಯೋ ಮಾಡಿ ಹೇಳ್ಕೊಳ್ತಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದಿನ ಎಲ್ಲೂ ಹೇಳ್ಕೊಂಡಿರದ ರಘು ಅವರ ಕಥೆಯನ್ನ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮ್ಯೂಟೆಂಟ್ ರಘು ಅಂದರೆ ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಹೆಸರು. ನೋಡೋದಕ್ಕೆ ದೈತ್ಯಾಕಾರದ ದೇಹ ಆದರೂ ಮಗುವಿನಂತ ಮನಸ್ಸು. ರಘುರನ್ನ ಇಷ್ಟು ದಿನ ದೂರದಿಂದ ನೋಡಿದವರೆಲ್ಲ ಸಿಕ್ಕಾಪಟ್ಟೆ ರಫ್, ತುಂಬಾ ಸಿಡುಕ ಇರಬೇಕು, ಇವರ ಜೊತೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಅನ್ಕೊಂಡವರೇ ಜಾಸ್ತಿ. ಯಾಕಂದ್ರೆ ಮ್ಯೂಟೆಂಟ್ ರಘು ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಕಲರ್ಸ್ ಕನ್ನಡದ ಕ್ವಾಟ್ಲೆ ಕಿಚನ್ ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಆ ಕಾರ್ಯಕ್ರಮದಲ್ಲಿ ವಿನ್ನರ್ ಕೂಡ ಆಗಿದ್ರು. ಆದ್ರೆ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ರಫ್ ಅಂಡ್ ಟಫ್ ನಂತೆ ನಡೆದುಕೊಳ್ತಾ ಇದ್ರು. ಇವರು ಸಿಡುಕಿನ ವ್ಯಕ್ತಿತ್ವದವರು ಅಂತ ಎಲ್ಲರೂ ಅನ್ಕೊಂಡಿದ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲೂ ಹೀಗೆ ಇರ್ತಾರಾ ಅನ್ಸಿದ್ದು ನಿಜ. ಆದ್ರೆ ಆಮೇಲೆ ಎಲ್ಲವೂ ಬದಲಾಗಿ ಹೋಯಿತು ಬಿಡಿ. ರಕ್ಷಿತಾ ಪಾಲಿಗೆ ಅಣ್ಣನಾಗಿ, ಗಿಲ್ಲಿ ಪಾಲಿಗೆ ಸ್ನೇಹಿತನಾಗಿ, ಮನೆಯವರ ಪಾಲಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಗುರುತಿಸಿಕೊಂಡ್ರು. ರಘು ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಅದೇನು ಅಂದ್ರೆ ರಘುಗೆ ಇನ್ನೂ ಬಿಗ್ ಬಾಸ್ನ ದಿನಗಳನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ. ನಾನು ಬಿಗ್ ಬಾಸ್ಗೆ ಹೋಗಿ 2-3 ವಾರದಲ್ಲಿ ಮನೆ ನೆನಪು ಕಾಡೋದಕ್ಕೆ ಶುರುವಾಗಿತ್ತು. ಈ ಬಿಗ್ ಬಾಸ್ ಜರ್ನಿ ನನಗೆ ಬೇಕಿತ್ತಾ ಅಂತಾನು ಅನ್ಸಿತ್ತು. ಆದ್ರೀಗ ಬಿಗ್ ಬಾಸ್ ಮನೆಯೇ ಒಂದು ಬದುಕಾಗಿರ್ಬೇಕಿತ್ತು ಅನ್ನಿಸ್ತಾ ಇದೆ. ನಿಜಕ್ಕೂ ಬಿಗ್ ಬಾಸ್ ಮನೆಯ ದಿನಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ 5-6 ಸಿನಿಮಾಗಳಲ್ಲಿ ನಟಿಸಿದ್ದೆ. ಅವೆಲ್ಲವೂ ಸಣ್ಣ ಪುಟ್ಟ ಪಾತ್ರಗಳೇ. ಆದ್ರೆ ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿದ್ದೆ. ಆದ್ರೆ ಯಾರೊಬ್ರು ನನ್ನನ್ನ ಗುರುತಿಸಲಿಲ್ಲ, ನನಗೆ ಈ ಮಟ್ಟಿಗಿನ ಪ್ರೀತಿ ಸಿಗಲಿಲ್ಲ. ಆದ್ರೆ ಈಗ ಮನೆ ಮಗನಂತೆ ನೋಡ್ತಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಸಾವಿರಾರು ಮೆಸೇಜಸ್ಗಳು ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನನ್ನ ಬದುಕು ಸಾರ್ಥಕ ಆಯ್ತು ಅನ್ನಿಸ್ತಾ ಇದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಾದ ಕೆಲವೊಂದಿಷ್ಟು ಸನ್ನಿವೇಶಗಳ ಬಗ್ಗೆಯೂ ಮಾತನಾಡಿದ್ದು. ಅದರಲ್ಲಿ ಪ್ರಮುಖವಾಗಿ ಗಿಲ್ಲಿಗೆ ಊಟ ಕೊಡದೆ ಇದ್ದಿದ್ದರ ಬಗ್ಗೆಯೂ ಹೇಳ್ಕೊಂಡಿದ್ದಾರೆ. ನನಗೆ ಅವತ್ತು ಗಿಲ್ಲಿ ತುಂಬಾ ನೋವು ಮಾಡಿದ್ದ. ಆತನ ಕಾಮಿಡಿ ನನಗೆ ಇರಿಟೇಟ್ ಮಾಡಿತ್ತು. ಹಾಗಾಗಿ ಏನೂ ಕೊಡಲ್ಲ ಹೋಗು ಅಂದಿದ್ದೆ. ಆದ್ರೆ ಇವತ್ತು ನನಗದು ಅರ್ಥ ಆಗ್ತಾ ಇದೆ. ಅದರಲ್ಲೂ ಹೊರಗಡೆ ಬಂದ ಮೇಲೆ ಆ ವಿಡಿಯೋ ನೋಡಿದ್ಮೇಲೆ ನನಗೆ ದುಃಖ ಆಯಿತು. ನಾನಿಷ್ಟು ಕಟುಕ ಆಗಿದ್ನಾ ಅಂತ. ನಿಜಕ್ಕೂ ಆ ಸನ್ನಿವೇಶ ತುಂಬಾ ಕಾಡ್ತಾ ಇದೆ ಅಂತ ನೋವು ತೋಡ್ಕೊಂಡಿದ್ದಾರೆ. ಆತ್ಮೀಯರೇ, ರಘು ಅವರು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹಂಚ್ಕೊಂಡಿದ್ದಾರೆ. ಸೂರಜ್, ರಕ್ಷಿತಾ ಹಾಗೂ ರಘು ಸೇರ್ಕೊಂಡು ರೆಸ್ಟೋರೆಂಟ್ ಒಂದನ್ನ ತೆರೆಯೋ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 3 ಸೇರ್ಕೊಂಡು ರೆಸ್ಟೋರೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾರಂತೆ. ಈ ಬಗ್ಗೆ 3 ಕೂಡ ಮಾತನಾಡಿದ್ದು ಶೀಘ್ರದಲ್ಲೇ ಇದನ್ನ ಕಾರ್ಯರೂಪಕ್ಕೆ ತರೋ ತಯಾರಿ ನಡೆಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬೆಳೆದಿದ್ದ ಸ್ನೇಹ ಬರೀ ಬಿಗ್ ಬಾಸ್ ಮನೆಗೆ ಸೀಮಿತವಾಗ್ತಾ ಇಲ್ಲ. ಬಿಗ್ ಬಾಸ್ ಮುಗಿದ ಮೇಲೂ ಒಂದೊಳ್ಳೆ ಬಳಗ ಕಟ್ಕೊಳ್ಳೋಣ ಅನ್ನೋ ತಯಾರಿಯಲ್ಲಿದ್ದಾರೆ. ಇವರ ಕನಸು ಆದಷ್ಟು ಬೇಗ ಈಡೇರಲಿ ಅನ್ನೋದಷ್ಟೇ ನಮ್ಮ ಆಶಯ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.